ಸುನೀತಾ ಸುನೀತಾ ಅಣ್ಣ ಈಗ ಬಂದ್ರಾ? ಈಗ ಬಂದಮ್ಮ. ಸುನೀತಾ, ನನ್ನ ವಿಷಯ ಆಗಿರ್ಲಿ, ನಿಮ್ಮ ಯಜಮಾನರು ದಿವಾಕರ್ ಮನೇಲಿ ಇಲ್ವೇನಮ್ಮ? ಅಣ್ಣ ಅವರು ಎಲ್ಲೋಗಿದಾರಂತ ಗೊತ್ತಿಲ್ಲ ಅಣ್ಣ. ಮನೆಗೆ ಬೇರೆ ಸರಿಯಾಗಿ ಬರಲ್ಲ, ನನ್ನ ಹತ್ರನೂ ಸರಿಯಾಗಿ ಮಾತಾಡಲ್ಲ ಅಣ್ಣ. ಸುನೀತಾ, ಏನು ಹೇಳ್ತಾ ಇದೀಯಾ? ದಿವಾಕರ್ ಇಷ್ಟೊಂದು ಕೆಟ್ಟೋಗಿದ್ದಾನ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ವಲ್ಲಮ್ಮ. ಹೌದಣ್ಣ, ಆ ಮನೆ ಹಳಾದಿತ್ಯನ ಜೊತೆ ಸೇರಿಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಮನೆಗಿದ್ದಿದ್ದು ಒಡವೆಗಳನ್ನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿಟ್ಟು ದುಡ್ಡು ತಗೊಂಡಿದ್ದಾರೆ ಅಣ್ಣ. ಇನ್ನೊಂದು ವಿಷಯ, ನಮ್ಮಣ್ಣ ಮನೆಗೆ ಬಂದಾಗ ಅವ್ರ ಹತ್ರ 1 ಲಕ್ಷ ಕೊಡಲೇಬೇಕು ಅಂತ ತುಂಬ ನಿಷ್ಠೂರವಾಗಿ ಮಾತಾಡಿದ್ರು ಗೊತ್ತಾ? ಹ್ಞೂ ಸುನೀತಾ, ರಘು ಎಲ್ಲ ವಿಷಯನೂ ನನಗೆ ಹೇಳಿದ್ದಾನೆ. ದಿವಾಕರ್ ಇಷ್ಟೊಂದು ಬದಲಾಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಮ್ಮ ಸುನೀತಾ, ನೀನು ಧೈರ್ಯವಾಗಿರು. ದಿವಾಕರ್ಗೆ ನಾನು ಬುದ್ಧಿ ಹೇಳ್ತೀನಿ. ಅಣ್ಣ, ಅವರಿವಾಗ ನೀವು ಹೇಳೋ ಬುದ್ಧಿನ ಕೇಳೋ ಪರಿಸ್ಥಿತಿನಲ್ಲಿಲ್ಲ ಅಣ್ಣ. ಆದಿತ್ಯನ ಕೈಗೊಂಬೆ ಆಗಿ ಕುಣಿತಿದ್ದಾರೆ. ಹಾಗನ್ಬೇಡ ಸುನೀತಾ, ದಿವಾಕರು ಎಂತ ಒಳ್ಳೆ ಮನುಷ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದಿತ್ಯ ಹೇಳಿದ ಚಾಡಿ ಮಾತುಗಳನ್ನ ಕಟ್ಕೊಂಡು ಈ ರೀತಿ ಆಡ್ತಾ ಇರ್ಬೇಕಷ್ಟೇ. ಅವನ್ಗೆ ಸತ್ಯ ಹೇಳಿದ್ರೆ ಖಂಡಿತ ಬದಲಾಗ್ತಾನೆ ಬಿಡಮ್ಮ. ಅಣ್ಣ, ನಾನೊಬ್ಳು ಹುಚ್ಚಿ. ನೀವು ಮನೆಗೆ ಬಂದಿರೋದು ನಾನು ಮರೆತು ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಕೂತ್ಕೊಳ್ಳಿ, ನಾನು ತಿಂಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡಮ್ಮ ಸುನೀತಾ, ಬೇಡ. ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ದಿವಾಕರ್ ಮನೆಗೆ ಬಂದ್ಮೇಲೆ ಸಾಯಂಕಾಲ ನಾನೇ ಮನೆಗೆ ಬರ್ತೀನಿ ಬಿಡಮ್ಮ. ಇದೇನಣ್ಣ ಹೀಗೆ ಬಂದು ಹಾಗೋಗ್ತೀನಿ ಅಂತಿದ್ದೀರಾ? ಸಾಲದಕ್ಕೆ 1 ಲೋಟ ಕಾಫಿ ಟೀನೂ ಕೊಡೋದಿಲ್ಲ. ಹೋಗ್ಲಿ, ನಾನು ಇಷ್ಟು ನೋವು ಅನುಭವಿಸ್ತಾ ಇದ್ದೀನಿ. ನಾನಿಂಥ ಪರಿಸ್ಥಿತಿನಲ್ಲಿದ್ದೀನಿ ಅಂತ ನನ್ನ ಅಣ್ಣಗೆ ಗೊತ್ತಾಗೋದು ಬೇಡ ಅಣ್ಣ. ಒಂದು ವೇಳೆ ಅವನಿಗೆ ಗೊತ್ತಾದ್ರೆ ಅವನ ಮನಸ್ಸು ತುಂಬ ನೊಂದ್ಕೊಳ್ಳುತ್ತೆ. ಯಾಕಮ್ಮ ಕಣ್ಣೀರಾಗ್ತೀಯಾ? ಇಲ್ಲಿ ನಡೆದಿರುವಂತ ಯಾವ ವಿಷಯನೂ ನಿಮ್ಮ ಅಣ್ಣ ರಘುಗೆ ನಾನು ಹೇಳಲ್ಲ. ಇಷ್ಟಕ್ಕೆಲ್ಲ ಕೈ ಮುಗಿಬಾರ್ದಮ್ಮ. ಎಷ್ಟು ದಿನದಿಂದ ವ್ಯವಸ್ಥೆ ಇದ್ದಾರೆ, ಯಾವ ತರದ ಸಂಬಂಧ? ದಿವಾಕರ್, ಏನಾಗಿದೆ? ಏನ್ ಮಾತಾಡ್ತಾ ಇದ್ದೀರಿ? ಅಣ್ಣ ತಂಗಿರೋ ನಮ್ಗೆ ಆದ್ರೆ ತಂದು ಕೊಲಿಸ್ತಿಲ್ಲ. ನೀನ್ ಮನುಷ್ಯನ ಇಲ್ಲ ಮೃಗನ? ಶ್ರೀಧರ್, ಇವಳೇ ನಿನ್ಗೆ ಸ್ವಂತ ತಂಗಿನ ಇಲ್ಲ ಚಿಕ್ಕಪ್ಪನ ಮಗ? ನಿಮ್ಮ ಕಣ್ಣ ಮುಚ್ಚಾಲೆ ಆಟ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿಲ್ಲ. ಬೀದಿ ನಾಯಿಗಳು. ನಿಮ್ಮನ್ನು ಬಿಟ್ಟು ಬೇರೆ ಯಾವ ಗಂಡಸನ್ನು ನಾನು ಕಣ್ಣೆತ್ತಿ ನೋಡ್ದೋಳಲ್ಲ ರೀ. ಕೆಟ್ಟ ದೃಷ್ಟಿನಲ್ಲಿ ಕಾಣ್ದೋಳು ಅಲ್ಲ. ಅಂಥದ್ರಲ್ಲಿ ಈ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಅನುಮಾನನ? ಯಾಕ್ರಿ? ನಿಮಗೆ ನಂಬಿಕೆನೇ ಇಲ್ವಾ? ಸಾಧ್ಯ ಸರಿ ಮಾತಾ? ನಿನ್ನ ತೆವು ತೀಸ್ಕೊಳ್ಳೋಕೆ ನನ್ನಂತ ಒಬ್ಬ ಗಂಡಸು ಸಾಲದು ಅಂತ ಮಿಂಡ್ಗಾರನ ಮನೆ ಕರೆಸಿ ಚಕ್ಕಂದಾರ ಶುರು ಮಾಡಿದ್ದೇನೆ ನಾಯಿ. ದಿವಾಕರ್, ಏನಾಗಿದೆ ನಿಮ್ಗೆ? ಸುನೀತಾ ತಂಗಿ ತರ ನೋಡ್ತಾ ಇದೀನಿ ವಿನಃ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಕಣ. ಸುಮ್ನೆ ಆದಿತ್ಯ ಹೇಳಿದ ಮಾತನ್ನ ಕಟ್ಕೊಂಡು ನಮ್ಮ ಮೇಲೆ ಅನುಮಾನ ಪಡ್ಬೇಡ ಕಣ. ಸಿದ್ಧರ, ನಾನು ಚಾಡಿ ಮಾತು ಕೇಳೋದಕ್ಕೆ ಎಳೆ ಮಗನೂ ಅಲ್ಲ, ಇಲ್ಲ ಬುದ್ಧಿ ಇಲ್ದೇನೋ ಪೆದ್ದನೂ ಅಲ್ಲ.
ನೀನು ಮದುವೆ ಮಾಡ್ತಾನೆ ಈ ನಾಯಿಗೆ ಚಿನ್ನದ ಬಳೆಗಳು ತೋರಿಸ್ದಾಗ್ಲೇ ನನಗೆ ಅನುಮಾನ ಶುರುವಾಯಿತು. ಅದು ಇವತ್ತು ನಿಜ ಆಯ್ತು ಕಣೋ, ಇವತ್ತು ನಿಜ ಆಯ್ತು. ಏನೇನ ಮಾತಾಡ್ತಿದ್ದೀರಲ್ರಿ? ಯಾಕ್ರಿ ಯಾಕ್ರಿ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನ ಮನ್ಸನ್ನ ನೋಯಿಸ್ತಾ ಇದ್ದೀರಾ? ಇಲ್ದೇ ಇರೋ ಎಲ್ಲ ಹೇಳಿದ್ರೆ ನನ್ನ ಮನ್ಸು ಹೇಗ್ರಿ ತಡ್ಕೊಳತ್ತೆ? ನೀವ್ ಈ ರೀತಿ ಮಾತಾಡ್ತಿದ್ರೆ ನನ್ನ ಉಸಿರ ನಿಂತೋಗಂಗಾಗುತ್ತೆ. ಕೈ ಮುಗಿದು ಕೇಳ್ಕೊಳ್ತೀರಿ, ನನಗಾಗ್ಲಿ ಶ್ರೀಧರನಿಗಾಗ್ಲಿ ಯಾವುದೇ ರೀತಿ ಕೆಟ್ಟ ಸಂಬಂಧ ಇಲ್ಲ. ನೀವು ಬೇರೆ ಯಾವ ಕೆಟ್ಟ ಸಂಬಂಧನ ಕಲ್ಪಿಸಿ ಮಾಡಿ ಮಾತಾಡ್ತಿದ್ದು ಮದುವೆ ಮೊದಲೇ ಆಭಾಸ ಮಾಡಿಸ್ಕೊಂಡು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಏನ ಮುಖ ನೋಡ್ತಾ ಇದೀಯಾ? ನೀವು ನನಗೆ ಹೊಡಿತೀರಾ, ಬಡಿತೀರಾ, ಸಾಯಿಸ್ತೀರಾ? ಸಾಯಿಸ್ಬಿಡಿ. ಆದ್ರೆ ಇಲ್ದೇ ಇರೋದ್ರನ್ನೆಲ್ಲ ಹೇಳಿದ್ರೆ ನಾನು ಹೇಗ್ರಿ ಒಪ್ಕೊಳ್ಳಿ? ಮಾಡದೇ ಇರೋ ತಪ್ಪನ್ನ ನಾನು ಹೇಗ್ರಿ ನನ್ನನ್ನ ಈ ರೀತಿ ಚುಚ್ಚಿ ಚುಚ್ಚಿ ಸೂಳೆ ಸೂಳೆ ಅಂತ ಮಾತ್ರ ಹೇಳ್ಬೇಕು. ನಾನು ಸೂಳೆ ಅಲ್ಲ, ನಾನು ಸೂಳೆ ಅಲ್ಲ. ನಾಲ್ಗೆ ಇದೆ ಅಂತ ಬಾಯಿ ಬಂದಾಗೆಲ್ಲ ಬೊಗಳ್ಬೇಡ. ಬೇರೆ ಗಂಡಸರ ಜೊತೆ ಮಾತಾಡೋ ಹೆಣ್ಗಳೆಲ್ಲರೂ ಸೂಳೆ ಅಂತ ಕರೆಯೋದೇ ಆದ್ರೆ ಈ ಪ್ರಪಂಚದಲ್ಲಿ ಗರ್ತಿ ಅಂತ ಕರೆಯೋಕೆ ಯಾವ ಹೆಣ್ಣು ಸಿಗೋದಿಲ್ಲ ಕಣ. ನನ್ನ ಎಂತ ತಾಯಿ ಮೇಲೆ ಹೇಳಿ ಪ್ರಮಾಣ ಮಾಡಿ ಅಂತ ಇದ್ದೀನಿ. ಸುನೀತನಿಗೂ ನನಗೂ ಯಾವುದೇ ರೀತಿ ಅನೈತಿಕ ಸಂಬಂಧ ಇಲ್ಲ ಕಣ. ಏ ಶ್ರೀಧರ್, ಬೇರೆ ಹೆಂಡತಿನ ಮೇಲೆ ಕಣ್ಣು ಹಾಕೋ. ನಿನ್ನಂತ ಯೋಕಿನ ಜೊತೆ ನನಗೆ ಮಾತು. ನನಗೆ ಕೋಪ ಬಂದು ಹುಚ್ಚಿಗೆ ಬಂದು ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ನನಗೆ ಕೋಪ ಬಂದು ಹುಚ್ಚಿಗೆ ಮೊದಲು ಈ ಮನೆ ಬಿಟ್ಟು ತೊಳ್ತಾ ಇರೋ. ಯಾಕಿನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಇವರಿಷ್ಟು ಮಾತಾಡ್ತಿದ್ರು ಕಲ್ಲು ಬಟ್ಟೆ ಆಗಿ ಯಾಕಂಡ ಇಲ್ಲಿ ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಬೆಲೆನೇ ಇಲ್ಲ ಅಣ್ಣ. ಪರಿಸ್ಥಿತಿಗೆ ನಾನು ಕೈ ಮುಗಿಯೋದನ್ನೇ ತಪ್ಪಾಗಿ ತಿಳ್ಕೊಂಡು ತಾಳಿ ಕಟ್ಟಿದ ಗಂಡನೇ ನನ್ನನ್ನ ಈ ರೀತಿ ಸೂಳೆ ಅಂತ ಅಂದ್ಮೇಲೆ ಮಾತು ಕೇಳ್ಕೊಂಡು ಇದ್ಯಾ ಗಂಡ ಇಲ್ಲಿ ಇದ್ದಿದ್ಯಾ? ಬೇಡ ನಿನ್ನ ಕೈ ಮುಗಿದಿನ ಹೊರಟೋಗಲ್ಲ. ಬರ್ತೀನಿ. ನೀವು ನನಗೆ ಹೊಡಿತೀರಾ, ಬಡಿತೀರಾ, ಸಾಯಿಸ್ಬಿಡ್ರಿ. ಆದ್ರೆ ನಾನು ನಡ್ದೆ ಕೆಟ್ಟ ಹೆಣ್ಣಲ್ಲ ರೀ. ನಾನು ಸೋಳೆ ಅಲ್ಲ. ದಯವಿಟ್ಟು ಅಂತ ಮಾತೆಲ್ಲ ಮಾತಾಡಿ ನನ್ನನ್ನ ಸಾಯಿಸ್ಬೇಡಿ. ಮುಟ್ಬೇಡ ನನ್ನ. ಈ ಕಿಸಿದ್ರೆ ಏನೇ ಪ್ರಯತ್ನ? ಬಡವರು ಅಂತ ಕನಿಕರ ತೋರಿಸಿ ಮದುವೆ ಆದಕ್ಕೆ ಮನೇಲೆ ಆದ ಮಾಡ್ತೇನೆ ನಾಯಿ. ಏಯ್, ಹೊಲ್ಸಾಗಿರೋ ನೀನು ನನಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಫಸ್ಟು ನನ್ನ ಮನೆ ಬಿಟ್ಟು ತೊಲಗು ನಾಯಿ.